ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ಮಾಡಿದ್ದೀನಿ ಕಸ್ಟಮರ್ಗೆ ಅಂತ. ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಇದು ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು ಚೆನ್ನಾಗಿ ಬಂದಿದೆ. ಡಿಸೈನು ನಂಗೆ ಸಖತ್ ಇಷ್ಟ ಆಯಿತು. ನೋಡಿ, ಇದು ಏನಪ್ಪ ಈ ರೀತಿಯಾಗಿ ಡಿಸೈನ್ ಇದೆ. ಈ ರೀತಿಯಾಗಿ ಬ್ಯಾಕಲ್ಲಿ ನೆಟ್ ಹಾಕಿದ್ದೀನಿ. ಇಲ್ಲಿ ನೆಟ್ಟೆಡ್ ಕ್ಲಾತ್ನ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಮಾಮೂಲಿ ನೆಟ್ಟೆಡ್ ಕ್ಲಾತ್ ಅಟ್ಯಾಚ್ ಮಾಡಾದಮೇಲೆ ಬ್ಯಾಕ್ ಸೈಡ್ ಇರುವಂಥ ಕ್ಲಾತ್ನ ರಿಮೂವ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಇರುವ ಕ್ಲಾತ್ನ ರಿಮೂವ್ ಮಾಡಿ ಅದಕ್ಕೆ ಸುತ್ತ ನೆಟ್ನ ಅಟ್ಯಾಚ್ ಮಾಡಿ, ಆ ನೆಟ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಬೇಸಿಕ್ ಚೈನ್ ಸ್ಟಿಚ್ಚನ್ನ ಹಾಕೋಬೇಕು. ಬೇಸಿಕ್ ಚೈನ್ ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲೆ ಬೇಕಾದರೆ ಜಿಗ್ಜಾಗ್ ಸ್ಟಿಚ್ ಕೂಡ ಹಾಕೋಬೋದು. ಅದು ನಿಮ್ಮ ಕಂಫರ್ಟಬಲು ಮತ್ತು ನಿಮ್ಮ ಡಿಸೈನು ಅದು ನಿಮ್ಮಿಷ್ಟ ಆಗಿರುತ್ತೆ. ಆದರೆ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡಾದಮೇಲೆ ನೀವು ಹುಷಾರಾಗೆ ಬ್ಯಾಕ್ ಸೈಡ್ ಇರುವಂಥ ಕ್ಲಾತ್ನ ಹುಷಾರಾಗೆ ಕಟ್ ಮಾಡಬೇಕು. ಯಾಕಂದರೆ ಕ್ಲಾತ್ನ ಕಟ್ ಮಾಡೋಕ್ಕೆ ಹೋಗಿ ನೆಟ್ನ ಕ್ಲಾತ್ ಕಟ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ವರ್ಕ್ ಹಾಕೋದು. ಅದಕ್ಕೋಸ್ಕರ ಭಾರಿ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಮತ್ತು ನೆಕ್ಸ್ಟು ನೆಟ್ಟನ್ನು ಅಟ್ಯಾಚ್ ಮಾಡಾದಮೇಲೆ ಇಲ್ಲಿ ಸ್ಮಾಲ್ ಬೀಡ್ಸ್ನ ಹಾಕಿದ್ದೀನಿ. ಇಲ್ಲಿ ಮಧ್ಯೆ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ. ಕಸ್ಟಮರ್ ಈ ಥರ ಡಿಸೈನ್ಸ್ ಬೇಕು ಅಂತ ನಮಗೆ ಕಳಿಸಿದ್ರು. ಅದಕ್ಕೋಸ್ಕರ ನಾನು ಅವ್ರೇನು ಡಿಸೈನ್ ಕಳಿಸಿದ್ರು ಅದೇ ಡಿಸೈನ್ನ ಮಾಡಿದ್ದೀನಿ. ಬ್ಯಾಕು ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಬೇಸಿಕ್ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಗೋಲ್ಡ್ ಕಲರಲ್ಲಿ. ಅದಾದಮೇಲೆ ಈ ಥರ ಬೇಬಿ ಪಿಂಕ್ ಕಲರಲ್ಲಿ ಬೇಸಿಕ್ ಚೈನ್ ಸ್ಟಿಚ್ನ 2 ಲೈನ್ಸ್ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು 1 ಲೈನು ಗೋಲ್ಡ್ ಕಲರಲ್ಲೇ ಬೇಸಿಕ್ ಚೈನ್ ಸ್ಟಿಚ್ನ ಹಾಕಿದ್ದೀನಿ. ಅದಾದಮೇಲೆ ಬೀಡ್ಸ್ ಹಾಕಿದ್ದೀನಿ. ಓಕೆನಾ, ಶುಗರ್ ಬೀಡ್ಸ್ ಬರುತ್ತಲ್ಲ, ಇವಾಗ ಹ್ಯಾಂಡ್ ವರ್ಕ್ ಕಲ್ತಿರೋರಿಗೆ ಗೊತ್ತಿರುತ್ತೆ ಶುಗರ್ ಬೀಡ್ಸ್ ಅಂದರೆ ಏನು ಅಂತ. ಅದು ಶುಗರ್ ಬೀಡ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ಓಕೆನಾ, ಶುಗರ್ ಬೀಡ್ಸ್ನ ಇಲ್ಲಿ ಏನಪ್ಪ 1 ಲೈನ್ ಸ್ಟಿಚ್ ಮಾಡಿದ್ದೀನಿ. ಅದೇ ಥರ ಇಲ್ಲೂ ಅಷ್ಟೇ, ಅದೇ ಥರ ಇಲ್ಲೂ ಕಂಟಿನ್ಯೂ ಮಾಡಿದ್ದೀನಿ. ಫಸ್ಟು ನಾನು ನೆಟ್ಟೆಡ್ ಕ್ಲಾತ್ನ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ನಾನು ಮಿಕ್ಕಿದ ಡಿಸೈನ್ ಎಲ್ಲ ಮಾಡಿದೆ. ಯಾಕಂದರೆ ಫಸ್ಟು ನೆಟ್ಟೆಡ್ ಕ್ಲಾತ್ ಅಟ್ಯಾಚ್ ಆಗಬೇಕು ಮತ್ತು ಅದರಿಂದ ಇರುವಂಥ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಟ್ರಿಮ್ ಮಾಡಬೇಕು. ಒಂದು 2 ಲೈನ್ಸ್ 3 ಲೈನ್ಸ್ ನಾವು ಬೇಸಿಕ್ ಚೈನ್ ಸ್ಟಿಚ್ನ ಹಾಕಾದ್ಮೇಲೆ ಅದರಲ್ಲಿರುವಂಥ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಮುಂದಿನ ಡಿಸೈನ ನಾವು ಕಂಟಿನ್ಯೂ ಮಾಡಬೇಕು. ಎಲ್ಲ ಡಿಸೈನ್ ಆದಮೇಲೆ ಕಟ್ ಮಾಡೋಕೆ ಹೋದರೆ ಸ್ವಲ್ಪ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಆದರೂ ಕಟ್ಟಾಗ್ಬೋದು, ಕ್ಲಾತ್ ಆದರೂ ಕಟ್ಟಾಗ್ಬೋದು. ಏನಾದರೂ ಒಂದು ಮಿಸ್ಟೇಕ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಏನಾದರೂ ಮಿಸ್ಟೇಕ್ ಆಗೋ ಮುಂಚೆಗೆ ನಾವು ವಹಿಸ್ಕೋಬೇಕಾಗುತ್ತೆ. ಓಕೆನಾ, ಮುನ್ನೆಚ್ಚರಿಕೆನ. ಇಲ್ಲಿ ನುಚ್ಚುಮಣಿ ಅಂತ ಬರುತ್ತೆ, ಅಂದರೆ ಕಟ್ ಬೀಡ್ಸ್, ಸ್ಮಾಲ್ ಕಟ್ ಬೀಡ್ಸ್ ಬರುತ್ತೆ. ಆ ಸ್ಮಾಲ್ ಕಟ್ ಬೀಡ್ಸಲ್ಲಿ ಲೀಫ್ ಡಿಸೈನ್ನ ಮಾಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ತೋರಿಸ್ತೀನಿ. ಸ್ಮಾಲ್ ಕಟ್ ಬೀಡ್ಸಲ್ಲಿ ಲೀಫ್ ಡಿಸೈನ್ನ ಮಾಡಿದ್ದೀನಿ ನೋಡಿ. ಸ್ಮಾಲ್ ಕಟ್ ಬೀಡ್ಸ್ನ ಯೂಸ್ ಮಾಡಿ ಲೀಫ್ ಡಿಸೈನ್ನ ಮಾಡಿದ್ದೀನಿ. ನೆಕ್ಸ್ಟು ಫ್ರೆಂಚ್ ನಾಟ್ ಹಾಕಿ ಒಂದು ಕೋನ್ ಶೇಪಲ್ಲಿ ಫ್ರೆಂಚ್ ನಾಟ್ ಹಾಕಿ ಒಂದು ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ಫ್ರೆಂಚ್ ನಾಟ್ ಬಂದು 16 ಎಳೆ ದಾರ ತೊಗೊಂಡು ಫ್ರೆಂಚ್ ನಾಟ್ ಮಾಡಿದ್ದೀನಿ. ಅದರಿಂದ ಮುಂದೆ ನಾನು ಗೋಧುವೆ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಅದರಿಂದ ಮುಂದೆ ಸ್ವಲ್ಪ ಬಿಗ್ ಸೈಜ್ದು ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಅದರಿಂದ ಮುಂದೆ ನಾನು ಒಂದು ಶುಗರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಓಕೆನಾ, ಇದನ್ನೆಲ್ಲ ಯೂಸ್ ಮಾಡಿ ನಾನು ಒಂದು ಡಿಸೈನನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲೂ ಕೂಡ ನಾನು ಬುಲಿಯನ್ ನಾಟ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಬುಲಿಯನ್ ನಾಟ್ ಎಲ್ಲ ಫ್ರೆಂಚ್ ನಾಟು. ಇಲ್ಲೂ ಕೂಡ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಓಕೆನಾ, ಇಲ್ಲಿ ಬಿಗ್ ಸೈಜ್ದು ಮಾಮೂಲಿ 1 mm ಬೀಡ್ಸ್ ಇರುತ್ತಲ್ಲ, ಆ ಬೀಡ್ಸ್ನ ನಾನು ಇಲ್ಲಿ 3 ಸೇರಿಸಿ ಅಟ್ಯಾಚ್ ಮಾಡಿದ್ದೀನಿ. ಓಕೆನಾ, ಇಲ್ಲೂ ಅಷ್ಟೇ 3 ಸೇರಿಸಿ ಅಟ್ಯಾಚ್ ಮಾಡಿದ್ದೀನಿ. ಮಧ್ಯ ಒಂದೊಂದು ಫ್ರೆಂಚ್ ನಾಟ್ ಹಾಕಿದ್ದೀನಿ. ಅದಾದಮೇಲೆ 3 ಬೀಡ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಓಕೆನಾ, ನೋಡಿ. ಆಮೇಲೆ ಇಲ್ಲಿ ಲೀಫ್ ಡಿಸೈನ ನಾನು ಇದರಲ್ಲಿ ಕಟ್ ಬೀಡ್ಸಲ್ಲಿ ಮಾಡಾದಮೇಲೆ ಇದು ಮಿಕ್ಸಿಂಗ್ ಕಲರ್ ನುಚ್ಚುಮಣಿ ತೊಗೊಬಂದಿದ್ದೀನಿ. ಯಾಕಂದರೆ ಆ ಥರ ಮಿಕ್ಸಿಂಗ್ ಕಲರ್ ಇರೋದು ನುಚ್ಚುಮಣಿ ತೊಗೊಬಂದರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು ಅಂದ್ಬಿಟ್ಟು ನಾನು ಈ ಥರ ಕಟ್ ಬೀಡ್ಸ್ನ ತೊಗೊಬಂದಿದ್ದೀನಿ. ಆ ಕಟ್ ಬೀಡ್ಸ್ ಮಧ್ಯಕ್ಕೆ ಶುಗರ್ ಬೀಡ್ಸ್ ಹಾಕಿ ಆಮೇಲೆ ದಪ್ಪು ಬೀಡ್ಸ್ ಹಾಕಿ ಹತ್ರ ಮುಂದಕ್ಕೆ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ. ಓಕೆನಾ, ಅದ್ರ ಮಧ್ಯ ಒಂದು ಫ್ಲವರ್ ಥರ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಇಲ್ಲೂ ಕೂಡ ಫ್ರೆಂಚ್ ನಾಟ್ ಹಾಕಿ ಇಲ್ಲೂ ಕೂಡ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ. ಫ್ರೆಂಚ್ ನಾಟ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಗಮನಿಸಿ ನೋಡಿ. ಎಲ್ಲೇ ದಾರ ಮೇಲೆ ಎದೊಳೋದೇ ಆಗಿರ್ಬೋದು, ಲೂಸ್ ಆಗಿರ್ಬೋದು, ಆಮೇಲೆ ಲೂಸ್ ಥರ ಸ್ಟಿಚ್ ಆಗಿರ್ಬೋದು, ಆ ಥರ ಎಲ್ಲೂ ಇಲ್ಲ. ಎಷ್ಟು ಫಿಟ್ಟಿಂಗ್ ಆಗಿ ಎಷ್ಟು ನೀಟಾಗಿ ಕೂತಿದೆ ಅಂತ, ಇಷ್ಟು ನೀಟಾಗಿ ನೀವು ಮಾಡುವಂಥ ಡಿಸೈನು ಕೂಡ ಕೂತಿರಬೇಕು. ಓಕೆನಾ, ನೋಡಿ. ನೆಟ್ಟೆಡ್ ಕ್ಲಾತು ಎಲ್ಲೂ ಅಷ್ಟೇ ಡ್ಯಾಮೇಜ್ ಆಗಿಲ್ಲ. ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ಎಷ್ಟು ನೀಟಾಗಿ ನಾನು ಅಟ್ಯಾಚ್ ಮಾಡಿದ್ದೀನಿ ಅಂತ ಇಷ್ಟೇ ನೀಟಾಗಿ ನೀವು ಕೂಡ ಅಟ್ಯಾಚ್ ಮಾಡಬೇಕು. ಓಕೆನಾ, ಎಲ್ಲ ಕಡೆನೂ ಅಷ್ಟೇ. ಲೀಫ್ ಅನ್ನೋದು ನಾನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಲೀಫ್ ಶೇಪಲ್ಲೇ ಬಂದಿದೆ. ಇದು ಕಟ್ ಬೀಡ್ಸಲ್ಲಿ ಲೀಫ್ ಶೇಪಲ್ಲೇ ಬಂದಿದೆ. ಇದೇ ಥರ ಲೀಫ್ನ ನೀವು ಕ್ರಿಯೇಟ್ ಮಾಡಬೇಕು. ಓಕೆನಾ, ಇದು ಬ್ಯಾಕ್ ಆಯಿತು. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು. ಇದು ಈ ಥರ ಬ್ಯಾಕ್ ಬಂದಿದೆ. ಫ್ರಂಟ್ ಯಾವ ಥರ ಬಂದಿದೆ ಅಂದರೆ ಫ್ರಂಟು ಕೂಡ ಅದೇ ಥರನೇ ಬಂದಿದೆ. ಫ್ರಂಟ್ ನೋಡಿ ಅದೇ ಥರನೇ ಕ್ರಿಯೇಟ್ ಮಾಡಿದ್ದೀನಿ. ಫ್ರೆಂಚ್ ನಾಟ್ ಹಾಕಿ ಅದರಿಂದ ಮುಂದೆ ಗೋಧಿ ಬಿಡ್ಸು ಮತ್ತು ಕಟ್ ಬಿಡ್ಸ್ ಎಲ್ಲ ಯೂಸ್ ಮಾಡಿ ಡಿಸೈನ್ನ ಮಾಡಿದ್ದೀನಿ. ಸ್ಲೀವ್ ಕೂಡ ಅದೇ ಥರನೇ ಬಂದಿದೆ. ಸ್ಲೀವ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಸ್ಲೀವ್ ಕೂಡ ಅದೇ ಥರನೇ ಬಂದಿದೆ. ಸ್ಲೀವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸ್ಲೀವ್ ಅದೇ ಥರ ಬಂದಿದೆ. ಮಧ್ಯ 3 ಬೀಡ್ಸ್ನ ಯೂಸ್ ಮಾಡಿ ಒಂದು ಬೀಡ್ಸ್ ಹಾಕಿ ಒಂದು ಗ್ರ್ಯಾಂಡ್ ಲುಕ್ ಬರೋ ಥರ ಸ್ಲೀವ್ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ನನಗಂತೂ ಮಸ್ತಾಗಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಇದು ಡಿಸೈನು ನೋಡಿ. ಆ ಸ್ಲೀವ್ ಯಾವ ಥರ ಬಂದಿದೆ ಅಂತ
ಅದು ತುಂಬ ಚೆನ್ನಾಗಿ ಬಂದಿದೆ. ಆ ಸ್ಲೀವ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ ಬಟ್ಟೆ. ನಾನು ಇಷ್ಟು ಹ್ಯಾಂಡ್ ವರ್ಕ್ ಮಾಡಿದರೂ ಕೂಡ ಬಟ್ಟೆ ಅನ್ನೋದು ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬಂದಿಲ್ಲ. ನೋಡಿ ಎಷ್ಟು ನೀಟಾಗಿ ನಾನು ಫಿಕ್ಸ್ ಮಾಡಿದ್ದೀನಿ ಅಂತ. ಎಷ್ಟು ನೀಟಾಗಿ ನಾನು ಫಿಕ್ಸ್ ಮಾಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಫಿಕ್ಸ್ ಮಾಡಿದ್ದೀನಿ. ಎಲ್ಲೂ ಕೂಡ ಬಟ್ಟೆ ರಿಂಕಲ್ಸ್ ಅನ್ನೋದು ಇಲ್ಲ. ರಿಂಕಲ್ಸ್ ಇಲ್ಲದೇ ಎಷ್ಟು ನೀಟಾಗಿ ಬಂದಿದೆ ಏನಪ್ಪ ಡಿಸೈನು ಅಂತ. ರಿಂಕಲ್ಸ್ ಅನ್ನೋದಿತ್ತು, ನಾವು ಕಾಟ್ಗೆ ಫಿಕ್ಸ್ ಮಾಡಿದಾಗ ರಿಂಕಲ್ಸ್ ಅನ್ನೋದು ಬಂತು ಬಟ್ಟೆಯಲ್ಲಿ ಅಂತಂದರೆ ನಾವು ಯಾವ ಕಾರಣಕ್ಕೂ ನಾವು ಡಿಸೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ರಿಂಕಲ್ಸ್ ಇದ್ದಾಗ ನಾವು ರಿಂಕಲ್ಸ್ ಮೇಲೆ ಡಿಸೈನ್ ಹಾಕಿದಾಗ ಅದು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ. ಇಷ್ಟು ನೀಟಾಗಿ ನೋಡಿ ದಾರನ ಎಷ್ಟು ಬಿಗ್ಗಿಯಾಗಿ ಎಲ್ಲ ಕಡೆನೂ ಎಲ್ಲೂ ಒಂದು ರಿಂಕಲ್ಸ್ ಬರದೇ ಇರೋ ಥರ ನಾನು ದಾರನ ಹಾಕಿ ಆರಿ ಕಟ್ಗೆ ಯಾವ ಥರ ಬಟ್ಟೆ ಫಿಕ್ಸ್ ಮಾಡಿದ್ದೀನಿ. ಸೈಡಲ್ಲೇ ಆಗಿರ್ಬೋದು, ಎಡ್ಜಲ್ಲೇ ಆಗಿರ್ಬೋದು. ಇದು ಒಂದು ಡಿಸೈನು. ಈ ಡಿಸೈನ್ ಬಂದು 2,500. ತುಂಬ ಅಂದರೆ ನಾವು ಫ್ರೆಂಚ್ ನಾಟ್ ಇದೆಯಲ್ಲ ಅದನ್ನ ಹಾಕೋದು ತುಂಬ ಕಷ್ಟ. ಅದು ನೀಟಾಗಿ ಬರಬೇಕು. ಈ ಥರ ಫಿನಿಶಿಂಗು ನೀಟಾಗಿ ಬಂದಿಲ್ಲ ಅಂದರೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಅದು ಫ್ರೆಂಚ್ ನಾಟ್ ಹಾಕಬೇಕಾದ್ರೆ ಪದೇ ಪದೇ ದಾರನ ಒಳಗಡೆ ನೂಗಿಸ್ಬೇಕಾಗುತ್ತೆ. ತೋರಿಸ್ತೀನಿ ಯಾವ ಥರ ದಾರ ಹಾಕ್ಕೊಂಡಿದ್ದೀನಿ ಅಂತ. ನೋಡಿ ಈ ಬಿಗ್ಗಾಯಿ ನೀಡಲ್ಗೆ ಈ ಥರ 16 ಎಳೆ ದಾರನ ಹಾಕ್ಕೊಂಡು ಅದರಿಂದ ಎಳೆದು ನಾಟ್ ಹಾಕಿದ್ದೀನಿ, ಫ್ರೆಂಚ್ ನಾಟ್. ಓಕೆನಾ. ನೋಡಿದ್ರೆ ಯಾರ್ಯಾರಿಗೆ ಈ ಡಿಸೈನು ಹ್ಯಾಂಡ್ ವರ್ಕ್ ಡಿಸೈನ್ ಇಷ್ಟ ಆಯಿತೋ ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲ ಕಡೆ ನಮ್ಮ ವೀಡಿಯೋಸ್ನ ಸೆಂಡ್ ಮಾಡಿ. ಮತ್ತು ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ತಿಳಿಸ್ಕೊಡಿ. ಬೇಕಾದರೆ ನೆಕ್ಸ್ಟ್ ಕಸ್ಟಮರ್ಗೆ ಹಾಕಬೇಕಾದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮಷಿನ್ ವರ್ಕ್ ಆದರೆ ಬೇಗನೆ ನಾನು ಮಷಿನಲ್ಲೆಲ್ಲ ಎಳೆಯೋದು ಬೇಗ ಮಾಡಿ ತೋರಿಸ್ಬಿಡ್ತೀನಿ. ಹ್ಯಾಂಡ್ ವರ್ಕೆ ತುಂಬ ಬಂಡವಾಳ ಕೂಡ ಬೀಳುತ್ತೆ. ನಾವು ಇದನ್ನು ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕು. ಅದರಿಂದ ಸ್ವಲ್ಪ ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ. ಯಾರ್ಯಾರು ಹ್ಯಾಂಡ್ ವರ್ಕ್ ಕಲ್ತಿದ್ದೀರೋ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಚ್ ನಾಟ್ ಅಂದ್ರೇನು, ಬುಲಿಯನ್ ನಾಟ್ ಅಂದ್ರೇನು, ಮತ್ತು ಬೀಡ್ಸು, ಶುಗರ್ ಬೀಡ್ಸ್ ಅಂದ್ರೇನು, 1mm ಬೀಡ್ಸ್ ಅಂದ್ರೇನು, ಮತ್ತು ಕಟ್ ಬೀಡ್ಸ್ ಅಂದ್ರೇನು, ಮತ್ತು ಇದು ಜೆರಿ ಥ್ರೆಡ್ ಅಂದ್ರೇನು, ಸಿಲ್ಕ್ ಥ್ರೆಡ್ ಅಂದ್ರೇನು, ಆ ಥರ ಎಲ್ಲ ನಾನು ಹೇಳೋದು ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದರೆ ನೆಟ್ಟೆಡ್ ಕ್ಲಾತ್ನ ಯಾವ ಥರ ಅಟ್ಯಾಚ್ ಮಾಡೋದು ಅದೆಲ್ಲ ನೀವು ತಿಳ್ಕೊಂಡಿರ್ತೀರ. ಹ್ಯಾಂಡ್ ವರ್ಕ್ ಮಾಡಿರೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ಥರ ಡಿಸೈನ್ ನೀವು ಕಸ್ಟಮರ್ಗೆ ಹಾಕೊಡಿ, 2,500 ಸಂಪಾದನೆ ಮಾಡಿ ಆರಾಮ್ಸೆ ನೀವು ಮೈಂಡ್ ಫ್ರೀಯಾಗಿ ಈ ಬಿಸ್ನೆಸ್ನ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬೈ. ಪ್ರಾಕ್ಟೀಸ್ ಮಾಡೋರು ಮಾಡ್ಬೋದು ಈ ಡಿಸೈನ ನೋಡಿ. ಇಲ್ಲ ಅಂತ ಅಂದರೆ ನೀವು ಯಾವುದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಆ ಫೀಲ್ಡ್ನೇ ಕಂಟಿನ್ಯೂ ಮಾಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಏನಾದರೂ ಇದ್ದರೆ ವಾಟ್ಸಪ್ಪಲ್ಲಿ ತಿಳಿಸಿ. ಓಕೆನಾ. ಥ್ಯಾಂಕ್ ಯು.